ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಕಮ್ಮಸಂದ್ರ ಗ್ರಾಮ ಮತ್ತು ಈ ಪಂಚಾಯತಿ ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ಯುವಕರೇ, ತಾಯಂದಿರೇ, ಹಿರಿಯರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಊರಿನ ನಮ್ಮ ಹಿತೈಷಿಗಳಾದಂಥ ನಾರಾಯಣ ಸ್ವಾಮಣ್ಣವರೇ, ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಸೇವೆಯನ್ನು ಮಾಡಿ ಮತ್ತೆ ಮುಂಬರ್ತಕ್ಕಂಥ GBA ಎಲೆಕ್ಷನಲ್ಲಿ ನಿಂತು ಗೆಲ್ಲಲಿಕ್ಕೆ ಅವರಿಗೆ ವೇಣುಗೋಪಾಲ ಸ್ವಾಮಿ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಅವರಿಗೆ ನಾನು ಆಶಿಸುತ್ತಾ, ಮತ್ತು ಧರ್ಮಾಧಿಕಾರಿಗಳು, ನಮ್ಮ ಆತ್ಮೀಯರಾದಂಥ ಶಿವಪ್ರಸಾದ್ ಸ್ವಾಮಿಗಳೇ, ನಿಮ್ಮೆಲ್ಲರ ಹಿರಿಯರು, ನನ್ನ ಹಿತೈಷಿಗಳು, ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ಸೇವೆಯನ್ನು ಮಾಡಿ ನನ್ನ ಬಗ್ಗೆ ವಿಶೇಷ ಕಾಳಜಿಯನ್ನು ಇಟ್ಟಿರ್ತಕ್ಕಂಥ ನಮ್ಮ ಮುಖಂಡರಾದಂಥ ಗೋಪಾಲಣ್ಣವರೇ, ಮುಖಂಡನಾಗಿ ನಾಯಕರಾಗಿ ನಮ್ಮ ಮಾಜಿ ಶಾಸಕರಂತೇಳಿ ಬಹಳ ಪ್ರೀತಿಯಿಂದ ಕರೆದಿರೋದಕ್ಕೋಸ್ಕರ ಒಂದೆರಡು ಮಾತು ಮಾತಾಡಿ ಮುಗಿಸ್ಬಿಡ್ತೀನಿ. ಕಮ್ಮಸಂದ್ರ ಗ್ರಾಮದಲ್ಲಿ ಪ್ರತಿ ವರ್ಷ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಿರಿಯರೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರೆಲ್ಲರ ಆಶೀರ್ವಾದವೇ ನಮಗೆಲ್ಲ ಶ್ರೀರಕ್ಷೆ. ಮತ್ತೆ MLA ಆಗಬೇಕು ಅಂತ ನೀವು ಹೇಳ್ತೀರಿ, ಮತ್ತೆ ಇನ್ನೇ ಎಲ್ಲ ನಮ್ಮ ಪಂಚಾಯತಿ ಸದಸ್ಯರುಗಳಾಗಿ ಪಂಚಾಯತಿ ಅಧ್ಯಕ್ಷರಾಗಬೇಕು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸದಸ್ಯರುಗಳಾಗಬೇಕು ಅಂತೇಳಿ ಎಲ್ಲರೂ ಮಾತಾಡ್ತಾರೆ. ಆದರೆ ಇವ್ರು ಯಾರು ಇಲ್ಲ ಅಂದ್ರೆ ನಾವು ಯಾರು ಆಗಕ್ಕಾಗಲ್ಲ. ಇವ್ರು ಇರಲೇಬೇಕು. ಸಾಕ್ಷಾತ್ ಭಗವಂತನ ನಾವು ಯಾರು ಕಣ್ಣಾರೆ ನೋಡಕ್ಕಾಗಲ್ಲ, ಆದ್ರೆ ಈ ರೀತಿ ನೋಡ್ಬೇಕಾಗತ್ತೆ ನಾವೆಲ್ಲರೂ. ಉದಾಹರಣೆಗೆ ನಮ್ಮ ನಾರಾಯಣ ಸ್ವಾಮಣ್ಣವರು ನಾನು ಯಾವತ್ತೂ ಬಿಟ್ಕೊಡಲ್ಲ. ಈ ಊರಿನ ಗೌಡ್ರು ಯಾವತ್ತೂ ಕೂಡ ವರ್ಷ ಜಾತ್ರೆ ಆಗಂತ ಸಂದರ್ಭದಲ್ಲಿ ನನ್ನ ಮನೆಗೆ ಕರೆದು ಊಟ ಹಾಕ್ಸದೆ ಕಳಿಸೋದೇ ಇಲ್ಲ ಅವರು. ಆದ್ರೆ ಈ ಬಾರಿ ನಾನು ದಾವಣಗೆರೆ ಉಪಚುನಾವಣೆಗೆ ಹೋಗಿದ್ದ ಕಾರಣ ನನ್ನ ಮಗನ TAPMC ಅಧ್ಯಕ್ಷ ಪ್ರವೀಣ್ ಕುಮಾರ್ನ ಕಳಿಸಿದ್ದೆ. ಅವತ್ತು ಬಹಳ ಪ್ರೀತಿಯಿಂದ ನಿಮ್ಮ ಮನೆ ಮಗನಾಗ ಆಶೀರ್ವಾದ ಮಾಡಿ ಕಳಿಸಿದ್ದೀರಿ. ಸದಾ ಹೀಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮಂಜಣ್ಣವರು ಸಹಕಾರ ನಮಗಿರಲಿ. ಮಂಜಣ್ಣವರು ಅಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸದಸ್ಯರಾಗಲಿ, ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಮೇಯರು ಆಗಲಿ, ಅದು ನಾನಿಲ್ಲಿ MLA ಆಗಕ್ಕೆ ಮಂಜಣ್ಣವ್ರ ಸಹಕಾರ ನನಗಿರಲಿ ಅಂತೇಳಿ ನಾನು ಈ ವೇದಿಕೆಯಲ್ಲಿ ವಿನಂತಿ ಮಾಡ್ಕೊಳ್ತಾ, ನಮ್ಮ ವಕೀಲರು ಕೋರ್ಟ್ನಲ್ಲಿ ನ್ಯಾಯವಾದಿಗಳಾಗಿ ಮಾಡಲಿ, ಅಲ್ಲಿ ಊರಿಗೆ ಬಂದಾಗ ನನ್ನ ತಮ್ಮ ಸಂಪಂಗಿ ಅಂತೇಳಿ ನೀವು ತಿಳ್ಕೊಂಡು ನಮ್ಗೆ ಆಶೀರ್ವಾದ ಮಾಡಲಿ. ಇದು ನಾನು ಕೇಳ್ಕೊಳ್ಳೋದು. ಇಲ್ಲಿ ಕೂತಿರ್ತಕ್ಕಂಥವ್ರು ಮತ್ತೆ ಈ ಹಾಡುಗಳನ್ನ, ಡ್ಯಾನ್ಸನ್ನು ನೋಡ್ಲಿಕ್ಕೆ ಕಾಯ್ತಿರ್ತಕ್ಕಂಥವ್ರು ಕೂಡ ನಿಮ್ಮ ಆಶೀರ್ವಾದನೂ ಸದಾ ನಮ್ಮ ಮೇಲೆ ಇರಲಿ. ಮುಂಬರ್ತಕ್ಕಂಥ ಯಾವುದೇ ಸಂದರ್ಭದಲ್ಲಿ ಈ ಸಂಪಂಗಿನ ನಿಮ್ಮ ಮನೆ ಮಗನಾಗಿ, ನಿಮ್ಮ ಸೇವಕನಾಗಿ ಸದಾ ನೀವು ನಿಮ್ಮ ಕೆಲಸಕ್ಕೋಸ್ಕರ ನಾವು ಇರ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಕೂಡ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ರಾಜಕೀಯ ಭಾಷಣ ಹೆಚ್ಚಾಗಿ ಮಾಡಕ್ಕೆ ಹೋಗೋದಿಲ್ಲ. ಆ ದೇವರು ಎಲ್ಲರಿಗೂ ಕೂಡ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ನೆಮ್ಮದಿಯ ಬದುಕು ಕೊಡಲಿ ಅನ್ನುವಂಥ
ಮಾತನ್ನ ನಾನು ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇದನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಅವರ ಸಹಕಾರ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಜೂನಿಯರ್ ಉಪೇಂದ್ರ ಅವರು ಮೊನ್ನೆ ಭೇಟಿಯಾಗಿದ್ದರು ಕೋಲಾರಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲೂ ಸಹ ಅವರ ಸಹಕಾರ ಜಾತ್ರಾ ಮಹೋತ್ಸವ ಮತ್ತು ಇನ್ನಿತರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಹಕಾರಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಕ್ಕೆ ಕಮ್ಮಸಂದ್ರ ಎಲ್ಲ ಗ್ರಾಮಸ್ಥರ ಪರವಾಗಿ ಮಾಜಿ MLAಗಳು ಹಾಗೂ ಮುಖಂಡರು ಆದಂಥ ವೈ ಸಂಪಂಗಿ ಅವರಿಗೆ ಹಾಗೂ ಅವರ ಪುತ್ರರಾದಂಥ ಪ್ರವೀಣ್ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೋರ ಚಪ್ಪಾಳೆ. ಈ ದಿವಸ ಶ್ರೀ ವೇಣುಗೋಪಾಲ ಸ್ವಾಮಿ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಇದು ಭಾಷಣ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಭಾಷಣ ಮಾಡಕ್ ಹೋಗೋದಿಲ್ಲ. ಇವತ್ತು ಇಡೀ ನಮ್ಮ ಒಂದು ಕಮ್ಮಸಂದ್ರ ಗ್ರಾಮ ಅಂತ ಹೇಳಿದ್ರೆ ಇಡೀ ಕೋಟಿಲಿಂಗೇಶ್ವರ ಎಲ್ಲ ಒಂದು ದೇಶದ ಒಂದು ಇತಿಹಾಸದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಗ್ರಾಮ ಆಗೇ ಮುಂದುವರೆದಿದೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾನು ಯಾಕಂತೇಳಿ ಈ ಒಂದು ಸ್ಟೇಜ್ ಬರಬೇಕು ಅಂತ ನಾನು ಅರ್ಹರಲ್ಲ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಅಂದ್ಕೊಳ್ತಾ ಇದ್ದೆ. ಇದಕ್ಕೆಲ್ಲ ನಾನು ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಂತ ನಮ್ಮ ಅಣ್ಣವರು ಸಂಪಂಗಣ್ಣವರೇ ಕಾರಣಕರ್ತರು. ಯಾಕಂತ ಹೇಳಿದ್ರೆ ನಾನು ಯಾವತ್ತೂ ಅಷ್ಟೇ ನಾನು ಎಲ್ಲೋ ಇದ್ದವನ್ನ ಇಲ್ಲೋ ಒಂದು. ಸೊ ಈ ದಿವಸ ನಾನು ಎಲ್ಲರ ಬಗ್ಗೆನೂ ನಾನು ಹೇಳುವಷ್ಟು ಟೈಮ್ ಸಮಯ ಅಭಾವ ಇರೋದ್ರಿಂದ ಎಲ್ಲರೂ ಅಷ್ಟೇ ನಮ್ಮ ಕೋಟಿಲಿಂಗೇಶ್ವರ ನಮ್ಮ ಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ಮತ್ತು ನಮ್ಮಣ್ಣ ವಕೀಲರ ಸಂಘದ ಅಧ್ಯಕ್ಷರಾದಂಥ ನಮ್ಮ ರಾಜಗೋಪಾಲ್ ಅಣ್ಣವರು ಮತ್ತೆ ನಮ್ಮ ವೆಂಕಟರಾಮಣ್ಣ ಅವರು ಮತ್ತೆ ಎಲ್ಲರ ಒಂದು ಮುಖಂಡರ ಒಂದು ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾನು ಬೆಳೆದಿರೋದ್ರಿಂದ ಆ ಕೋಟಿಲಿಂಗೇಶ್ವರ ಮತ್ತು ವೇಣುಗೋಪಾಲ ಸ್ವಾಮಿ ಒಂದು ಆಶೀರ್ವಾದದಿಂದ ಸೊ ಎಲ್ಲರಿಗೂ ಸರಿಯ ಅದೇ ನಮ್ಮ ಕೆಜೆಪ್ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದಂತಹ ನಮ್ಮ ಸಂಪಂಗಣ್ಣವರು ಇಡೀ ಎಲ್ಲಿ ನಮ್ಮ ಕೆಜೆಪ್ ಕ್ಷೇತ್ರದ ಒಂದು ಅಭಿವೃದ್ಧಿಗೋಸ್ಕರ ರಾತ್ರಿ ಹಗಲು ದುಡಿದು ನಮ್ಮೆಲ್ಲರ ಒಂದು ಜನಮೆಚ್ಚಿದ ನಾಯಕನಾಗಿ ಬೆಳೆದಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ನಮ್ಮೆಲ್ಲರ ಒಂದು ಈ ಆಶೀರ್ವಾದ ನಮ್ಮೆಲ್ಲರ ಆಶೀರ್ವಾದ ಮುಂದಿನ ಒಂದು ಇದರಲ್ಲೂ ಅವರು ಕೂಡ ನಮ್ಮ ಒಂದು ಜನಪ್ರಿಯ ಶಾಸಕರ ಬೆಳಿಬೇಕು ಅಂತೇಳಿ ಆ ಭಗವಂತನಲ್ಲಿ ಬೇಡ್ಕೊಳ್ಳುತ್ತಾ ಮತ್ತೆ ನಮ್ಮ ಒಂದು ವೇಣುಗೋಪಾಲ ಸ್ವಾಮಿ ಮತ್ತೆ ಕೋಟಿಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ಅವ್ರಿಗೆ ಯಾವಾಗೂ ಇರಲಿ ಅಂತ ಹೇಳ್ತಾ ಈ ಒಂದು ಎರಡು ಮಾತನ್ನು ಹೇಳ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣಕರ್ತರಾದಂಥ ನಮ್ಮ ಅಣ್ಣ ಸಂಪಂಗಿ ಅಣ್ಣವರೇ. ಸೊ ಅವರಿಗೆ ಪಾದಾರ್ಪಣೆಯನ್ನು ವಂದಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.